ಈಗಾಗಲೇ ನಮಗೂ ಸಹ ಎಷ್ಟು ಖುಷಿ ಆಗ್ತದಂದ್ರೆ ನಾವು ಬೇರೆ ಬೇರೆ ಜಿಲ್ಲೆಗೆ ಹೋದಾಗ ಪತ್ರಕರ್ತರು ನಮ್ಗೆ ಕೇಳ್ತಾರೆ, ಏನು ನಾವು ಬಿಜಾಪುರಕ್ಕೆ ಬಂದಿದ್ವಿ ರೀ ಕಾರ್ಯಕ್ರಮದಾಗ, ಭಾಳ ವ್ಯವಸ್ಥೆ ಮಾಡಿದ್ವಿ ನೀವು ಬಿಜಾಪುರದವ್ರಂತೆ, ನಿಮ್ಮ ಆತಿಥ್ಯ ಭಾಳ ಒಳ್ಳೆಯದಿತ್ತು ಅಂತ ಹೇಳಿ ಏನು ಹೇಳಿದಾಗ ನಮಗೆಲ್ಲ ಖುಷಿ ಆಗ್ತದೆ. ಯಾಕಂದ್ರೆ ಎಂ ಬಿ ಪಾಟೀಲ್ಗೂ ನಾವೆಲ್ಲ ಸಕ್ರಿಯವಾಗಿ ತನು ಮನ ಧನದಿಂದ ಸೇರಿದವರು, ಬರೀ ಭಾಷಣ ಮಾಡೋದು ಹೋಗೋರಲ್ಲ. ಭಾಷಣ ಮಾಡೋದು ಹೋದೋ ಕೆಲವು ರಾಜಕಾರಣಿಗಳದಾರ, ನೀವು ನೋಡ್ರಿ ಅವ್ರು ಬಿಸಿ ಎತ್ತೀರಿ ಅವ್ರೇನು ಅವ್ರಿಗೆ ಹೇಳುವುದಿಲ್ಲ, ನೀವು ಕೊಡೋದಿಲ್ಲ. ಚಲೋ ಮಾಡ್ಯವ್ರಿಗೆ ನೀವು ಕಾಡ್ತೀವಿ, ಏನು ಕಿಸೆ ಕತ್ತರಿಸೋ ರಾಜಕಾರಣಿಗೆ ಸಪೋರ್ಟ್ ಮಾಡ್ತೀವಿ. ಅವ್ರಿಗೆ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತೈತೆ, ನಮ್ಗೆ ಮಾಡಿದ್ರೆ ಅನುಕೂಲ ಆಗೋಲ್ಲ ತಿಳ್ಕೊಬೇಕಾದ್ರೆ. ಯಾಕಂದ್ರೆ ಅವ್ರು ಹೇಳೋದು ನಮ್ಮ ಪ್ರಭಾಕರ್ ಅವರು, ನಾನು ಮುಖ್ಯಮಂತ್ರಿ ಕಚೇರಿಗೆ ಹೋಗ್ಯಾನೆ ಎಂದು ಯಾರದಾರು PS ಯಾರದಾರು APS ಯಾರದಾರು OSD ಯಾವ ಮಂತ್ರಿಗಳಲ್ಲಿ ಹೋಗ್ಯಾರ. ವಿಧಾನಸೌಧಕ್ಕೆ ಹೋಗ್ತೀನಿ, ಅಲ್ಲೇ ಸಿದ್ದರಾಮಯ್ಯ ಮುಖಂಡ್ ಮತ್ತೆಲ್ಲೂ ನೋಡಿದ್ರು ಅವ್ರಿಗೂ. ಆದ್ರೂ ನನಗೆ ಅಡ್ಜಸ್ಟ್ಮೆಂಟ್ ಅದ, ನಾ ಯಾರು ನನಗೆ ಅಡ್ಜಸ್ಟ್ಮೆಂಟ್ ಇಲ್ಲ, ನಮ್ಮ ಪಾರ್ಟಿಗೆ ಅಡ್ಜಸ್ಟ್ಮೆಂಟ್ ಇಲ್ಲ, ಅದು ಹೊರಗಿನ ಸತ್ಯ ಹೇಳಿದ್ರೆ ಏನ್ ಮಾಡಂಗಲ್ಲಪ್ಪ. ನಮ್ಮ ಕಾರ್ಯಕರ್ತರಿಗೂ ಹೇಳಿದ್ರೆ ಅಧ್ಯಕ್ಷ, ನೀವು ಇಂಥ ದೊಡ್ಡ ಪಾರ್ಟಿಯಾಗಿ ಹಂಗೆ ಹೋಗ್ತೀವಿ ಅಂತ ಹೇಳಿ. ಅವು ಒಂದೊಂದು ಕಾಲಕ್ಕೆ ಒಬ್ಬೊಬ್ಬರದ್ದು ಶಕ್ತಿ ಇರ್ತದೆ. ಇದಕ್ಕಂದ್ರೆ ನನಗೆ ಆಗದೆ ಅಂದ್ರೆ ನಿಮ್ಗೇನೋ ಹೊಟ್ಟೆ ತುಂಬೋದಿಲ್ಲ. ನನಗೆ ಆಗ್ಲಕ್ಕೆ ಹೋಗ್ಬೇಡ, ಇನ್ನೊಂದು ದೇವ್ರ ದಯ ಅಂಡೈತೆ ನನಗಾಯ್ತು. ಅವ್ರು ಬೇಕಾದಷ್ಟು ಹೋಗ್ತಾರೆ, ದಿಲ್ಲಿಗೆ ಹೋಗ್ತಾರೆ, ಪಾರ್ಟಿಗೆ ಹೋದ್ರೆ ಡ್ಯಾಮೇಜ್ ಹೋದ್ರೆ ಟಿವಿಗಳೇ ಬರ್ತಾರೆ, ಅವ್ರು ನಾನು ಕರೆಸ್ತಾರೆ, ಐಸಾ ಮತ್ ಪುರ ಯಾರ್ चूक बैठेगा, तुम्हारा भविष्य बहुत अच्छा है, ₹5 के बाद में आप ही देता है कर्नाटक में कहता है, आप तुर्ग के ಕೊಡ್ತಾರೆ. ಹಿಂಗೆ ಹೇಳಬೇಕು ಮತ್ತೆ ನಾವು ಅದೇ ಮಾಡ್ತೀವಿ. ಎಲ್ಲಿ ಹೋಗ್ತದೆ ಏನಾಗೋದು ಆಗೋದಿಲ್ಲಪ್ಪ. ನಾನು ಜೀವಂತ ಮುಖ್ಯಮಂತ್ರಿ ಆಗೋ ಹೋಗಿಲ್ಲ, ಮಂತ್ರಿ ಆಗೋ ಹೋಗಿಲ್ಲ ಅಂದ್ರೆ MLA ಅಂತೂ ಅವ್ರು ಕೊಡೋದಿಲ್ಲ, ಜನ ಕೊಡೋದ ಬಿಜಾಪುರ. ನನಗೆ MLA ಕೊಡಿದ್ರೆ ಒಂದು 10-15 ದಮ ಬೀಳ್ತಾರೆ. ಮತ್ತು ಬೇರೆ ಪಾರ್ಟಿ 40-50 ಕೋಟಿ ಕೊಟ್ಟು ಖರೀದಿ ಮಾಡ್ಕೊಂಡು ತಂದು ಮಾಡಿ ಮಂತ್ರಿ ಮಾಡಿ ಮತ್ತೆ BJP ಸರ್ಕಾರ ಅಧಿಕಾರಕ್ಕೆ ಕಳ್ಕೊತಾರೆ. ಮತ್ತೆ ನೀವೇ ಬರ್ಕೊಟ್ಬಿಟ್ಟಿರ್ತೀವಿ. ಮನೆ ಹೇಳಿರಿ, ನಾನು ಕಾಂಗ್ರೆಸ್ನ ಒಂದು ತಲ್ಲಕ್ಕೆ ಹೋಗ್ಬೇಡ್ರಿ, ಅವರೇ ಹೊಡೆದಾಗ ಏನಾರು ಹೋಗಲ್ಲ, ನಾವು ಆರಾಮ ನಮ್ಮ MLA ಉಳಿಸ್ಕೊಂಡು ಹಾಕ್ಬಿಡೋ ಕೆಲಸ ಮಾಡೋದು ಏನು ಅರ್ಜೆಂಟ್ ಏನಿಲ್ಲ. ಯಾಕಂದ್ರೆ ನಾಲ್ಕು ಜನ ಸಿದ್ದರಾಮಯ್ಯ ಮೂರ್ತಿ ನೋಡಿ ಕೊಟ್ಟಾರೆ, ಯಾರು ಬಂಡಿ ಕೊಟ್ಟಾರೆ ಅಂದ್ರೆ ಕರ್ನಾಟಕ. ಅದೇ ಮನೆ ವಿಧಾನಸೌಧದಾಗ ಹೇಳಿದೆ, ನಿಮ್ಮ ಮುಖ ನೋಡಿ ಕೊಟ್ಟಾರೆ, ಯಾರೋ ನನ್ನ ಮುಖ ನೋಡ್ಯಾಕ ನಿಮ್ಮ ಮುಖ ಅವ್ರ ಮುಖ ನೋಡಿದ್ರೆ ಯಾರು ಕೊಡ್ತಿದ್ದಿಲ್ಲ. ಆ ಸಿದ್ದರಾಮಯ್ಯನವ್ರದ್ದು ಪಾಪ ಅದ್ರೂ ನೋಡಿದ್ರೆ ಹ್ಯಾಂಗೆ ಕಾಣ್ಲಕ್ಕಪ್ಪ. ಮೊನ್ನೆ ನಮ್ಮ ಅಶೋಕ್ ಅಂದ್ಬಿಟ್ಟು ನಮಗೆ ಇಲ್ಲಿ ಸಿದ್ದರಾಮಯ್ಯನ ಬಗ್ಗೆ ಬಾಗಳೇ ನಾನು ಹೊಗಳೆಲ್ಲ ಪಾತ್ರ, ನೀವು ಸುಮ್ಮನೆ ಪಂಪ್ ಹೊಡಿಬೇಡ, ನೀನು ಹೋಗಿ DK ಶಿವಕುಮಾರ್ ಕೈ ಸೇವ್ ಮಾಡ್ಕೊಂಡು ಬರ್ತೀನಿ, ನಾನು ಮುಂದೆ ಮಾಡ್ಕೊಂಡು ಅವ್ನು ವಿಜೇಂದ್ರೂ ಮಾಡ್ಕೊಂಡು ನಾ ಯಾವ ಸಹಿ DK ಶಿವಕುಮಾರ್ ಬಗ್ಗೆ ಹೋಗಿಲ್ಲ, ಸಿದ್ದರಾಮಯ್ಯನ ಬಗ್ಗೆ ಹೋಗಿಲ್ಲ. ಕಾರಣ ಏನಂದ್ರೆ ನೀವು ಪತ್ರಕರ್ತರು ನನಗೆ ಇರ್ಬೇಕಂತ ಹೇಳ್ಯಾರ, ಹಾಗೆ ನೀವು ಹೇಳಿ ನೀವು ಒಳಗೆ ಹೋಗಿ ಅದು ಮಂದಿ ಪತ್ರಕರ್ತರು ಬಿಜಾಪುರ ಜಿಲ್ಲೆಗೆ ಇದ್ದು ನಾನೇ ಗಾಬರಿ ಯಾವ ಹೋಗ್ಬೇಕಾಗಿದ್ರು ಬಂದ್ಬಿಟ್ಟು ನಾವು ಚಲೋ ಆಯ್ತಪ್ಪ, ಭಾಳ ಏನೋ 5-10 ವರ್ಷ ನಾವು ರಾಜಕಾರಣ ಮುಗಿತೈತಿ, ಇವತ್ತು ಮಂದಿನೇ ಎದುರಿಸುತ್ತೆ, ಮೇಂಟೈನ್ ಮಾಡ್ಬೇಕಲ್ಲ, ನಮ್ಗೇನು ಆಗೋದಿಲ್ಲ. ಯಾರ ಕಾರ್ಯಕರ್ತರಿದ್ರೆ ಅಷ್ಟೇ ಮಾತಾಡ್ತೀವಿ. ಎಲ್ಲಿ ವಿಡಿಯೋ ತೊಗೊಂಡು ಅದೇನು ಯೂಟ್ಯೂಬ್ ಮಾಡ್ಕೊಂಡು ನಾವು ದಿನ ಬ್ಲ್ಯಾಕ್ ಮಾಡ್ಕೊ ವಯಸ್ಸಾ ಬೋಲ ऐसा बोला क्या बोला है, क्या सच है वही बोला, झूठ बोलने का हम मुझे कभी भी नहीं आता है, हम सच ನಮ್ಮ ಪ್ರಭಾಕರ್ ಅವರು ಹೇಳಿದ್ರು, ಅವ್ರ
ಅವ್ರು ಭಾಳ ಒಳ್ಳೆ ಕೆಲಸ ಮಾಡ್ಯಾರ. ನಿಮ್ಮ ಮುಖದಿಂದ ನಾನು ಕೇಳ್ತೇನೆ, ನಮಗೇನು ಹೇಳು ಯಾರು ಅಂದ್ರೆ ಬಂದು ಸಿ ಎಂ ಕಳೆದವ್ರನಾಗೆ ಹೋಗಿಲ್ಲ ಇನ್ನಾತನ. ಈ ಸಲ ಮೇಲೆ ಮೊದಲ ಬೊಮ್ಮಾಯಿಯವರು ಯಡಿಯೂರಪ್ಪಿದ್ರು ಹೋಗ್ತಿದ್ದಿಲ್ಲ, ಸೀದಾ ಅಲ್ಲಿ ಕೃಷ್ಣಾಕರ್ ಹೋಗಿ ನಂದು ಏನಂತ ನಾನು ಹೊಂಟು ಬಿಡ್ತೀನಿ. ಅದು ಸುಮ್ಮನೆ ಕುಂತ್ಕೊಂಡು ಹೆಲ್ಪಿಸಿದ್ದು ಆ ಮುಖ್ಯಮಂತ್ರಿ ಪಂಪ್ ಹುಡಿದ ಅಂತ ಕೆಲಸ ಮಾಡಿ ಯಡಿಯೂರಪ್ಪಿಗೆ ಹೇಳಿದೆ, ಒಂದು ನಾನು ಕೆಲಸ ಮಾಡಲಿಲ್ಲ, ನೀವು ಇಳಿತ ನಾನು ಹೇಳ್ಬೋದು ಕೃಷ್ಣಕ್ಕೆ ಹೋಗುತ್ತೆ. ಅದು ಹೋಗಲೇ ಒಂದು ಬೊಮ್ಮಾಯಿ ಆದ್ಮೇಲೆ ಹೋದೆ. ನಾ ಬೊಮ್ಮಾಯಿ ಅದೇ ಹೇಳಿದೆ, ನೀನು ಏನಾರು ಹಾಕಿ ಹೊಡೆದೆ ಅಂದ್ರೆ ನಿನಗೂ ಹಿಂಗೆ ಇಲ್ಲ ನೋಡ್ರೆ ನೀನು ಹೋಗ್ಬೇಕಾದ್ರೆ ಯಾವಾಗ ಹೋಗೋದಿಲ್ಲ, ಒಂದು ಕೆಲಸ ಆಯ್ತು ಹೊಡೆ. ಇದಕ್ಕೆ ಇಟ್ಟು ಬಿಜಾಪುರ ಇವತ್ತು ಧೂಳಿಲ್ಲಾರ್ದು ಊರು ಹಾಕ್ಬೇಕಾದ್ರೆ MP ಪಾಟೀಲ್ ನೀರಾವರಿ ಮಾಡೋದು. ನಾ ಬಿಜಾಪುರ ಇಡೀ ದೇಶನಾಗ 6ನೇ ಒಳ್ಳೆ ಗಾಯವಂತ ಊರು. ಅದು ಕೆಲವೊಂದು MP ಪಾಟೀಲ್ ಒಂದು ನಾವು ಎಲ್ಲಿಯೂ ಹೊಂದಿಲ್ಲ. ಅವ್ರದ್ರಾಗ ನಾವು ಕೈ ಹಾಕೋದಿಲ್ಲ, ನಮ್ದ್ರಾಗ ಅವ್ರ ಕೈ ಯಾರು ನಮ್ಮ ಕೈ ಹಾಕೋದ್ರೆ ಅವ್ರು ಮನೆಗೆ ಇದೇ ಪ್ರೋಗ್ರಾಮ್ ಬಿಜಾಪುರ. ನಾವು ಹೀಗೆ ನಾವೇನು ಮೋದಿ ಸ್ವಾಮಿ ನಾವು ಇರುವುದೇ ಹೀಗೆ